ಪ್ರೈಸ್ ದಿ ಲಾರ್ಡ್. ನಿಮ್ಮೆಲ್ಲರಿಗೂ ವಂದನೆಗಳು. ಬೈಬಲ್ ಪರಿಚಯ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ದಿನ ನ್ಯಾಯಸ್ಥಾಪಕರು ಪರಿಚಯವನ್ನು ನಾವು ಮಾಡಿಕೊಡ್ತಾ ಇದ್ದೇವೆ. ಇದನ್ನು ನೀವು ತಿಳಿದುಕೊಂಡು ಆಶೀರ್ವಾದ ಹೊಂದಿಕೊಳ್ಳಿರಿ. ಬೈಬಲ್ನಲ್ಲಿ ನ್ಯಾಯಸ್ಥಾಪಕರ ಗ್ರಂಥ ಬುಕ್ ಆಫ್ ಜಡ್ಜಸ್ ಇಸ್ರಾಯೇಲರ ಜನರು ಕಾನಾನ್ ದೇಶದಲ್ಲಿ ವಾಸಿಸುತ್ತಿದ್ದ ಸಮಯದಲ್ಲಿ ಇತಿಹಾಸವನ್ನು ಹೇಳುತ್ತದೆ. ಈ ಪುಸ್ತಕದಲ್ಲಿ ದೇವರು ಇಸ್ರಾಯೇಲರನ್ನು ಉಳಿಸಲು ಎಬ್ಬಿಸಿದ ನ್ಯಾಯಸ್ಥಾಪಕರ ಕಥೆಗಳು, ನಾಯಕರ ಕಥೆಗಳು ಇದರಲ್ಲಿ ಬರೆಯಲ್ಪಟ್ಟಿರುತ್ತದೆ. ನ್ಯಾಯಸ್ಥಾಪಕರ ಗ್ರಂಥ ಮೂಲ ಮಾಹಿತಿ ಪುಸ್ತಕದ ಹೆಸರು ನ್ಯಾಯಸ್ಥಾಪಕರು, ಆಂಗ್ಲದಲ್ಲಿ ಬುಕ್ ಆಫ್ ಜಡ್ಜಸ್. ಬೈಬಲ್ನಲ್ಲಿ ಸ್ಥಾನ ಹಳೆ ಒಡಂಬಡಿಕೆಯ ಓಲ್ಡ್ ಟೆಸ್ಟ್ಮೆಂಟ್ನಲ್ಲಿದೆ. ಅಧ್ಯಾಯಗಳು 21. ಬರೆದವರು ಬಹುತೇಕ ಪಂಡಿತರು ಸಾಮುವೇಲನು ಎಂಬುದಾಗಿ ನಂಬುತ್ತಾರೆ. ಕ್ರಿಸ್ತಪೂರ್ವ ಸುಮಾರು 1380ರಿಂದ 1050ರ ಮಧ್ಯದಲ್ಲಿ ನಿಖರವಾಗಿ ಹೇಳೋದಕ್ಕಾಗೋದಿಲ್ಲ. ಕೆಲವು ಪಂಡಿತರು ಈ ಕಾಲಗಳಲ್ಲಿ ಬರೆದಿರಬಹುದೆಂದು ನಂಬುತ್ತಾರೆ. ಇಸ್ರಾಯೇಲರ ಜನರು ದೇವರನ್ನು ಮರೆತಾಗ, ಶತ್ರುಗಳ ಕೈಗೆ ಸಿಕ್ಕರು ಮತ್ತು ಪಶ್ಚಾತ್ತಾಪ ಮತ್ತು ದೇವರು ಕೂಗಿದಾಗ ದೇವರು ನ್ಯಾಯಸ್ಥಾಪಕರನ್ನು ಎಬ್ಬಿಸಿ ಅವರನ್ನು ರಕ್ಷಿಸುವುದಕ್ಕಾಗಿ ಕಳಿಸಿರುವಂಥ ವಿಶೇಷವಾದಂಥ ಒಂದು ಗ್ರಂಥ ಮತ್ತು ನ್ಯಾಯಸ್ಥಾಪಕರುಗಳನ್ನು ಎಬ್ಬಿಸಿದಂಥ ದಿನಗಳ ಬಗ್ಗೆ ಇದರಲ್ಲಿ ಬರೆಯಲ್ಪಟ್ಟಿದೆ. ಅಲ್ಲಿ ಅನೇಕ ನ್ಯಾಯಸ್ಥಾಪಕರುಗಳು ಹುಟ್ಟುಕೊಂಡರು ಆ ಕಾಲದಲ್ಲಿ. ನ್ಯಾಯಸ್ಥಾಪಕರ ಗ್ರಂಥದ ಸಂಪೂರ್ಣ ಚರಿತ್ರೆ. ನ್ಯಾಯಸ್ಥಾಪಕರ ಗ್ರಂಥದಲ್ಲಿ ಒಂದು ವೃತ್ತಾಕಾರದಲ್ಲಿ ನಾವು ನೋಡಬಹುದು. ಜನರು ದೇವರನ್ನು ಮರೆತು ಪಾಪ ಮಾಡುತ್ತಾರೆ. ದೇವರು ಶತ್ರುಗಳನ್ನು ಕಳಿಸಿ ಶಿಕ್ಷೆ ಕೊಡುತ್ತಾನೆ. ಜನರು ದೇವರನ್ನು ಕೂಗುತ್ತಾರೆ. ದೇವರು ನ್ಯಾಯಸ್ಥಾಪಕರನ್ನು ಮತ್ತೆ ಎಬ್ಬಿಸಿ ಜನರಿಗೆ ಶಾಂತಿ ಬರುವಂತೆ ಒಂದು ಅದ್ಭುತವಾದಂಥ ರೀತಿಯಲ್ಲಿ ಅವರ ಪರವಾಗಿ ಅನೇಕ ನ್ಯಾಯಸ್ಥಾಪಕರುಗಳು, ಉದಾಹರಣೆಗೆ ಒಂದು 13 ಜನರು ನ್ಯಾಯಸ್ಥಾಪಕರು ಇದ್ದರು ಎಂಬುದಾಗಿ ಈ ನ್ಯಾಯಸ್ಥಾಪಕರ ಗ್ರಂಥದಲ್ಲಿ ಬರೆಯಲ್ಪಟ್ಟಿದೆ ಅಂತೇಳಿ ನಾನು ಹೇಳಬಲ್ಲೆ. ಇದು ಅತ್ಯುತ್ತಮವಾದಂಥ ನ್ಯಾಯಗಳನ್ನು ಕೊಟ್ಟಂಥ ಒಂದು ಗ್ರಂಥ. ಪ್ರಮುಖ ನ್ಯಾಯಸ್ಥಾಪಕರುಗಳು, ಇದರಲ್ಲಿ ಎಬ್ಬಿಸಲ್ಪಟ್ಟಂಥ ನಾಯಕರುಗಳು ಯಾರೆಂದರೆ ಒತ್ನಿಯೇಲ್, ಯೆಹೂದ, ಶಮ್ಗರ್, ದೆಬೋರಾ, ಗಿದಿಯೋನ್, ತೋಲಾ, ಯಾಯಿರ, ಯೆಫ್ತಾ. ಇವರೆಲ್ಲ ನ್ಯಾಯಸ್ಥಾಪಕರುಗಳಾಗಿ ದೇವರ ಸೇವೆ ಮಾಡಿದವರು. ಇಸ್ರಾಯೇಲ್ ಜನರಿಗೆ ಆ ಕಾನಾನ್ ದೇಶದಲ್ಲಿ ಅವರಿಗೆ ತಪ್ಪು ಒಪ್ಪುಗಳನ್ನು ತಿಳಿಸುವುದಕ್ಕೆ ಆರಿಸಿಕೊಂಡಂಥ ಎಬ್ಬಿಸಲ್ಪಟ್ಟಂಥ ನಾಯಕರುಗಳಾಗಿದ್ದರು ಅವರ ಮಧ್ಯದಲ್ಲಿ. ಮತ್ತು ಇನ್ನು ಉಳಿದವರು ಯಾಯಿರ ಇದ್ದಾನೆ, ಯೆಫ್ತಾ ಇದ್ದಾನೆ, ಇಬ್ಬಾನ್, ಎಲೋನ್, ಅಬ್ದೋನ್, ಸಂಸೋನು. ಇವರಲ್ಲಿ ಪ್ರಮುಖವಾಗಿ ಪ್ರಸಿದ್ಧರಾಗಿದ್ದದ್ದು ದೆಬೋರಾ, ಗಿದ್ದೋನು, ಜಫಾತಾ, ಸಾಮ್ಸನ್ ಅನ್ನುವಂಥ ಈ ವ್ಯಕ್ತಿಗಳು ದೇವರು ಅತ್ಯುತ್ತಮವಾಗಿ ನ್ಯಾಯಸ್ಥಾಪಕರ ಗ್ರಂಥದಲ್ಲಿ ಇವರನ್ನು ಬಲವಾಗಿ ಉಪಯೋಗಿಸಿಕೊಂಡನು ಎಂಬುದಾಗಿ ನೀವು ತಿಳಿದುಕೊಳ್ಳಬಹುದು. ಅಧ್ಯಾಯಗಳ ವಿವರಣೆಗಳನ್ನು ಕೊಡ್ತಾ ಇದ್ದೇನೆ. ಅಧ್ಯಾಯ 1ನಲ್ಲಿ ಇಸ್ರಾಯೇಲ್ ಜನರು ಕಾನಾನ್ ದೇಶದ ಉಳಿದ ಜನರು ವಿರುದ್ಧ ಯುದ್ಧ ಮಾಡುತ್ತಾರೆ. ಆದರೆ ಎಲ್ಲ ಜನಾಂಗಗಳು ಸಂಪೂರ್ಣವಾಗಿ ಹೊರ ಹಾಕಿರಲಿಲ್ಲ. ಅಧ್ಯಾಯ 2ರಲ್ಲಿ ಜನರು ದೇವರನ್ನು ಬಿಟ್ಟು ವಿಗ್ರಹಗಳನ್ನು ಆರಾಧಿಸಿದರು. ದೇವರು ಅವರನ್ನು ಶಿಕ್ಷಿಸಲು ಶತ್ರುಗಳ ಕೈಯಲ್ಲಿ ಒಪ್ಪಿಸಿಕೊಟ್ಟದನ್ನು 7ನೇ ಅಧ್ಯಾಯದಲ್ಲಿ ನೋಡಬಹುದು. ಅಧ್ಯಾಯ 3ರಲ್ಲಿ ಮೊದಲನೇ ನ್ಯಾಯಸ್ಥಾಪಕರಾಗಿ ಒತ್ನಿಯೇಲ್, ಯೆಹೂದ, ಶಮ್ಗರ್ ಇವರು ಇಸ್ರಾಯೇಲರನ್ನು ರಕ್ಷಿಸಿದರು 3ನೇ ಅಧ್ಯಾಯದಲ್ಲಿ. 4ನೇ ಅಧ್ಯಾಯದಲ್ಲಿ ಬರುವುದಾದರೆ ಸ್ತ್ರೀ ನ್ಯಾಯಸ್ಥಾಪಿಕೆಯಾದಂಥ ದೆಬೋರಾ ಇಸ್ರಾಯೇಲರ ನಾಯಕತ್ವವನ್ನು ಮಾಡಿದಳು ಮತ್ತು ಸಿಸೆರ ಎಂಬ ಶತ್ರುವನ್ನು ಸೋಲಿಸಿದಳು ಎನ್ನುವಂಥದ್ದನ್ನು 4ನೇ ಅಧ್ಯಾಯದಲ್ಲಿ ನೋಡ್ಬೋದು. ಪ್ರತಿಯೊಂದು ಅಧ್ಯಾಯಗಳಲ್ಲಿ ಒಬ್ಬೊಬ್ಬರ ನ್ಯಾಯಸ್ಥಾಪಕರು ಮಾಡಿರುವ ಕಾರ್ಯಗಳನ್ನು ವಿಶೇಷವಾಗಿ ನೀವು ನೋಡ್ಬೋದು. ಅಧ್ಯಾಯ 5ರಲ್ಲಿ ದೆಬೋರಾ ಮತ್ತು ಬರಾಕ ದೇವರಿಗೆ ಜಯಗೀತೆಯನ್ನು ಹಾಡಿದರು. 6ನೇ ಅಧ್ಯಾಯದಲ್ಲಿ ಗಿದ್ದೋನು ದೇವರಿಂದ ಕರೆಯಲ್ಪಟ್ಟನು. ಮಿದ್ಯಾನ್ಯರಿಗೆ ಜನರನ್ನು ಬಿಡಿಸುವುದಕ್ಕೆ ದೇವರು ಆಯ್ಕೆ ಮಾಡಿಕೊಂಡಂಥ ಒಬ್ಬ ಅತ್ಯುತ್ತಮವಾದಂಥ ನಾಯಕನನ್ನು ನೀವು ನೋಡ್ಬೋದು. 7ನೇ ಅಧ್ಯಾಯದಲ್ಲಿ ಗಿದ್ದೋನನ್ನು 300 ಜನರೊಂದಿಗೆ ಒಂದು ದೊಡ್ಡ ಸೈನ್ಯವನ್ನು ಸಿದ್ಧ ಮಾಡಿಕೊಂಡು ಶತ್ರುಗಳನ್ನು ಸೋಲಿಸಿದ್ದನ್ನು ನಾವು ನೋಡಬಹುದು. ಅತ್ಯುತ್ತಮವಾದಂಥ ನಾಯಕನು ಅಂದರೆ ಗಿದ್ದೋನನು. 6, 7ನೇ ಅಧ್ಯಾಯದಲ್ಲಿ ಗಿದ್ದೋನನ ಚರಿತ್ರೆ ಓದುವಾಗ ಮೈ ಜುಮ್ ಅನ್ನುವಂಥ ಕಾರ್ಯಗಳು ನಡೀತದೆ ಆಶೀರ್ವಾದಕರವಾಗಿ. ಅಧ್ಯಾಯ 8ರಲ್ಲಿ ಇದೇ ಗಿದ್ದೋನನು ಜಯ ಸಾಧಿಸಿದನು. ಆದರೆ ನಂತರ ಜನರು ಮತ್ತೆ ತಪ್ಪು ಮಾರ್ಗಗಳಲ್ಲಿ ಹೋದರು. ಅದರ ಬಗ್ಗೆ ವಿವರಣೆಗಳನ್ನು 8ನೇ ಅಧ್ಯಾಯದಲ್ಲಿ ಕೊಟ್ಟಿದೆ. 9ನೇ ಅಧ್ಯಾಯದಲ್ಲಿ ಬಂದಾಗ ಗಿದ್ದೋನನ ಮಗ ಅಬೀಮೆಲೆಕನು ರಾಜನಾಗೋದಕ್ಕೆ ಪ್ರಯತ್ನಿಸಿ ಅನ್ಯಾಯ ಮಾಡಿದನು ಅಂತೇಳಿ ಆ 9ನೇ ಅಧ್ಯಾಯದಲ್ಲಿ ಗಿದ್ದೋನನ ಮಗನ ಚರಿತ್ರೆ ನಾವು ನೋಡಬಹುದು. ಅಧ್ಯಾಯ 10ರಲ್ಲಿ ತೋಲಾ ಮತ್ತು ಯಾಯಿರ ಎಂಬ ನ್ಯಾಯಸ್ಥಾಪಕರು ಜನರನ್ನು ನಡೆಸಿದರು ಅಂತೇಳಿ ಬರೆಯಲ್ಪಟ್ಟಿದೆ. 10ನೇ ಅಧ್ಯಾಯದ ಬರೋದರೊಳಗಡೆ ಗಿದ್ದೋನನ ಆ ಕಾರ್ಯಗಳು ಮುಗಿದ ಮೇಲೆ ಇನ್ನೂ 2 ವ್ಯಕ್ತಿಗಳನ್ನು ದೇವರು ಎಬ್ಬಿಸಿ ಅವ್ರ ಮೂಲಕ ಮಾತನಾಡೋದನ್ನು ಆರಂಭ ಮಾಡ್ತಾನೆ. ಅಧ್ಯಾಯ 11ರಲ್ಲಿ ಜಫೆತ ಅಮೋನಿಯರನ್ನು ಸೋಲಿಸಿದನು ಈ ನಾಯಕ ಸ್ಥಾಪಕರು. ಅಧ್ಯಾಯ 12ರಲ್ಲಿ ಯೆಫ್ತಾನ ಕಾಲದಲ್ಲಿ ಯುದ್ಧಗಳು ಮತ್ತು
ನಂತರ ನ್ಯಾಯಸ್ಥಾಪಕರುಗಳು ಉಂಟಾದರು. 13ನೇ ಅಧ್ಯಾಯದಲ್ಲಿ ಸಾಮ್ಸೋನು ಜನನದ ಕತೆ, ದೇವದೂತನು ಮತ್ತು ಸಂಸೋನನ ತಾಯಿ ತಂದೆ ಸಂದೇಶವನ್ನು ಕೊಟ್ಟಿದ್ದಂಥದ್ದನ್ನು ನಾವು ನೋಡ್ತೇವೆ. ಅಂದರೆ ಅಧ್ಯಾಯ 13ರಲ್ಲಿ ಈಗ ಸಂಸೋನನ ಕಾಲ ಸ್ಟಾರ್ಟ್ ಆಗ್ತದೆ. ಇಲ್ಲಿ ಮಾತನಾಡಿದ ದರ್ಶನಗಳೆಲ್ಲ ನೋಡ್ಬೋದು ಈ 13ನೇ ಅಧ್ಯಾಯದಲ್ಲಿ. ಇನ್ನು 14ನೇ ಅಧ್ಯಾಯದಲ್ಲಿ ಸಂಸೋನನು ಫಿಲಿಷ್ಟಿಯರ ವಿರುದ್ಧ ಹೋರಾಟ ಆರಂಭ ಮಾಡಿದ್ದನ್ನು ನಾವು ನೋಡ್ತೇವೆ. ಅಧ್ಯಾಯ 15ರಲ್ಲಿ ಸಂಸೋನನು ಫಿಲಿಷ್ಟಿಯರ ಮೇಲೆ ದೊಡ್ಡ ಜಯ ಗಳಿಸಿದ್ದನ್ನು ಕೂಡ ನಾವು ನೋಡ್ಬೋದು. ಅಧ್ಯಾಯ 16ರಲ್ಲಿ ಸಂಸೋನ ಮತ್ತು ದೆಲೀಲಳ ಕತೆ. ಕೊನೆಯಲ್ಲಿ ಸಂಸೋನನು ದೇವರನ್ನು ಪ್ರಾರ್ಥಿಸಿ ಶತ್ರುಗಳನ್ನು ಹೇಗೆ ನಾಶ ಮಾಡಿದನು, ಫಿಲಿಷ್ಟಿಯರ ಮಧ್ಯದಲ್ಲಿ ನಡೆದ ಅನೇಕ ಸಂದರ್ಭಗಳನ್ನು 16ನೇ ಅಧ್ಯಾಯದಲ್ಲಿ ವಿಶೇಷವಾಗಿ ನೋಡ್ಬೋದು. ಈ 14, 15, 16ನೇ ಅಧ್ಯಾಯದಲ್ಲಿ ಸಂಸೋನನ ಚರಿತ್ರೆ ಇದೆ. 16ನೇ ಅಧ್ಯಾಯದಲ್ಲಿ ಬರುವಾಗ ಸಂಸೋನನು ದೆಲೀಲಳ ಕಥೆಯನ್ನು ಅದ್ಭುತವಾಗಿ ವರ್ಣಿಸಲು ಮತ್ತು ಪ್ರಾರ್ಥನೆ, ನಾಶ ಎಲ್ಲವುಗಳನ್ನು ನೋಡ್ಬೋದು. 17ನೇ ಅಧ್ಯಾಯದಲ್ಲಿ ಬರೋದರೊಳಗೆ ಮೀಕ ಎಂಬ ವ್ಯಕ್ತಿಯ ವಿಗ್ರಹಾರಾಧನೆಯ ಕತೆ ಮತ್ತು ಆತನನ್ನು ಮಾಡಿದಂಥ ವಿಗ್ರಹಗಳನ್ನು ಬಗ್ಗೆ ಎಲ್ಲ ವಿಷಯಗಳನ್ನು ಅಲ್ಲಿ ತಿಳಿಬೋದು. 18ನೇ ಅಧ್ಯಾಯದಲ್ಲಿ ದಾನ್ ಗೋತ್ರವು ಹೊಸ ಪ್ರದೇಶವನ್ನು ಪಡೆದುಕೊಳ್ಳುವಂಥದ್ದನ್ನು ನಾವು ನೋಡ್ಬೋದು. 19ನೇ ಅಧ್ಯಾಯದಲ್ಲಿ ಬೆನ್ಯಾಮೀನ ಗೋತ್ರದ ವಿರುದ್ಧ ನಡೆದ ದುಷ್ಟಘಟನೆಗಳನ್ನು ನಾವು ನೋಡ್ಬೋದು 19ನೇ ಅಧ್ಯಾಯದಲ್ಲಿ. 20ನೇ ಅಧ್ಯಾಯಕ್ಕೆ ನಾವು ಬರೋದಾದರೆ ಇಸ್ರಾಯೇಲರ ಜನರು ಬೆನ್ಯಾಮೀನ ಗೋತ್ರದ ವಿರುದ್ಧ ಯುದ್ಧ ಮಾಡುತ್ತಾರೆ. 21ನೇ ಅಧ್ಯಾಯದಲ್ಲಿ ಯುದ್ಧದ ನಂತರ ಬೆನ್ಯಾಮೀನ ಗೋತ್ರದವರು ಉಳಿಸಲು ಕ್ರಮ ತೆಗೆದುಕೊಳ್ಳುತ್ತಾರೆ. ಈ 21 ಅಧ್ಯಾಯಗಳು ಸಾಮುವೇಲನೇ ಬರೆದಿರಬಹುದು ಅಂತೇಳಿ ನಂಬುತ್ತಾರೆ. ಈ 21 ಅಧ್ಯಾಯಗಳಲ್ಲಿ ವಿಶೇಷವಾಗಿ ಅನೇಕ ನ್ಯಾಯಸ್ಥಾಪಕರುಗಳನ್ನು ತನ್ನ ಜನರಿಗಾಗಿ ದೇವರು ಎಬ್ಬಿಸಿದ್ದನ್ನು, ಪರಿಶುದ್ಧಾತ್ಮನಾದ ದೇವರು ಮಾತನಾಡಿದ್ದನ್ನು ನಾವು ನೋಡಬಹುದು. ಈ ಒಂದು ಮಾಹಿತಿಗಳು ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಶೇರ್ ಮಾಡಿ, ಅನೇಕರಿಗೆ ಶೇರ್ ಮಾಡಿರಿ, ಅನೇಕರಿಗೆ ತಿಳಿಸ್ರಿ, ಕಾಮೆಂಟ್ ಮಾಡಿರಿ. ನಾವು ನಿಮಗಾಗಿ ಪ್ರಾರ್ಥಿಸ್ತಾ ಇದ್ದೇವೆ. ಇದೊಂದು ಚಿಕ್ಕ ಪರಿಚಯ ನಾವು ಕಷ್ಟಪಟ್ಟು ಮಾಡ್ತಾ ಇದ್ದೇವೆ ಮತ್ತು ಏನಾದರೂ ಅಕ್ಷರಗಳು ತಪ್ಪಿದರೆ ಕ್ಷಮಿಸಿ. ಸಣ್ಣದಾದ ಮಾಹಿತಿ ನಿಮಗೆ ಕೊಟ್ಟಿದ್ದೇವೆ. ಗಾಡ್ ಬ್ಲೆಸ್ ಯು. ಆಮೇನ್.